Humanity is the best religion to mankind. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಮೊಹಮ್ಮದ್ ರಫೀಕ್ ಮುಲ್ಲರ್ ಅವರಿಗೆ 3 ಮಂದಿ ಹೆಣ್ಣು ಮಕ್ಕಳು, 2 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಕೊನೆಯ 4 ವರ್ಷದ ಪುಟ್ಟ ಮಗು ತನ್ಜೀಮ್ಗೆ ಹುಟ್ಟಿನಿಂದಲೇ ಗುದದ್ವಾರವಿಲ್ಲದೆ ಹೊಟ್ಟೆಯ ಎಡಭಾಗದಲ್ಲಿ ಮಲ ಹೋಗುವ ವ್ಯವಸ್ಥೆ ಮಾಡಬೇಕಾಯಿತು. ಮಗುವಿನ ಕಿಡ್ನಿಯಲ್ಲೂ ಸಮಸ್ಯೆಗಳಿವೆ. 4 ಆಪರೇಷನ್ಗಳನ್ನು ಮಾಡಲಾಗಿದೆ. ಈಗಾಗಲೇ ಹುಟ್ಟಿ ಬಂದ ಈ ಪುಟ್ಟ ಮಗು ಅನುಭವಿಸುತ್ತಿರುವ ನೋವು ಅಷ್ಟಿಷ್ಟಲ್ಲ. ಶಿರಸಿಯಿಂದ ಮಂಗಳೂರು ಎನಪೋಯ ಆಸ್ಪತ್ರೆಗೆ ಬಂದು ಹೋಗಲು ಹಾಗೂ ಮಗುವಿನ ಆರೈಕೆ ಮಾಡಲಿರುವುದರಿಂದ ಕೂಲಿ ಕೆಲಸ ಮಾಡಿಕೊಂಡಿರುವ ತಂದೆ ತಾಯಿ ಕೆಲಸಕ್ಕೆ ಹೋಗಲಾಗದೆ असहायकरागिದ್ದಾರೆ. मेरी छोटी बच्ची तंजीम नाम की है, अभी इस वक्त 4 साल की है. इसको पैदाइशी पैखाने की जगह नहीं है. 2015 में जब बच्ची का ऑपरेशन पेट के पास किया गया तो पैखाना भी इधर से हो रहा है. उसके बाद और खाने की नली और सांस की नली दोनों जुड़ी हैं. तो बच्ची को पेट में जाने के बजाय दिल के आसपास में खाना जाता है बच्ची को. उसका भी इलाज करवा चुका हूँ. और अभी इस वक्त देरलगढ़ एनप हॉस्पिटल में 8th फ्लोर में बच्ची एडमिट है. अभी उसको पेट की जगह बंद करके नीचे कलेक्शन दे रहे हैं बच्ची को. मेरी मजबूरी है कि मैं 2015 से घूम रहा हूँ, बच्ची को लेके भटक रहा हूँ. तो मेरे को जो हमारे कर्नाटक राज्य के बहुत लोगों ने मदद की है मेरे को, फिर भी मेरे को बच्ची को एडमिट करने के बाद मैं काम पे नहीं जा सकता. बच्ची के साथ में रहना पड़ता है मेरे को. इसलिए मेरे को आने जाने का एम्बुलेंस का एक बार का किराया 8,500 रुपये हमारे गांव से इधर लेते हैं. तो और बच्ची को लेके जाने का खर्चा और मेरा इधर रहने का खाने पीने का खर्चा. कई एक ऑपरेशन स्कीम में भी गवर्नमेंट से फ्री हुआ है, लेकिन स्कीम में से फ्री हुआ तो लेकिन मेरे को खाना पीना खर्चा, आने जाने का खर्चा इसका भारी पड़ता है मेरे को. ಸರ್ಕಾರದಿಂದ ಮಗುವಿನ ಚಿಕಿತ್ಸೆಗೆ ಸಹಾಯ ದೊರೆತಿದೆ. ಕೆಲವು ದಾನಿಗಳಿಂದಲೂ ಸಹಾಯ ದೊರೆತಿದೆ. ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 25,000ವನ್ನು ಹಸ್ತಾಂತರಿಸಲಾಗಿದೆ. ಬಂಟ್ವಾಳ ತಾಲೂಕಿನ ಅಶೋಕ್ ರವರು ಗಿರಣಿ ಅಂಗಡಿ ನಡೆಸುತ್ತಿದ್ದಾರೆ. ಆದರೆ ವ್ಯಾಪಾರ ಅಷ್ಟಕ್ಕಷ್ಟೇ. ಅವರ ಹೆಂಡತಿ ಕಾವ್ಯರವರು ತುಂಬು ಗರ್ಭಿಣಿ. ಅವರನ್ನು ಹೆರಿಗೆಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವನ್ನು ಸುರಕ್ಷಿತವಾಗಿಡುವ ಜಾಗ ಕಾರ್ಯಾಚರಣೆಯಲ್ಲಿ ಇರಲಿಲ್ಲ. ಆದ್ದರಿಂದ ಮಗುವಿನ ಜೀವ ಉಳಿಸುವ ಕಾರಣ ತುರ್ತಾಗಿ ಹಣವಿಲ್ಲದಿದ್ದರೂ ಪ್ರೈವೇಟ್ ಆಸ್ಪತ್ರೆಗೆ ಅವರನ್ನು ಸೇರಿಸಲಾಯಿತು. ಆದರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿಯೂ ಹೆರಿಗೆ ಸಮಯ ತಾಯಿಯ ರಕ್ತ ಹೆಚ್ಚು ನಷ್ಟವಾದ್ದರಿಂದ ತಾಯಿಗೆ ರಕ್ತ ನೀಡಬೇಕಾಯಿತು. 6 ಬಾರಿ ಡಯಾಲಿಸಿಸ್ ಕೂಡ ಮಾಡಬೇಕಾಯಿತು. ಇವಾಗ ಆಸ್ಪತ್ರೆಯ ದುಬಾರಿ ಬಿಲ್ ಭರಿಸಲು ಈ ಕುಟುಂಬಕ್ಕೆ ಕಷ್ಟ ಸಾಧ್ಯವಾಗಿದೆ. ಇವರ ಮನವಿಗೆ ಸ್ಪಂದಿಸಿ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 25,000ವನ್ನು ಹಸ್ತಾಂತರಿಸಲಾಯಿತು. ಕುಂದಾಪುರ ಬಸ್ರೂರಿನ ಇಸ್ಮಾಯಿಲ್ ರೆಹಮಾನ್ ರವರು ಸ್ಕೂಲ್ ಬಸ್ ಡ್ರೈವರ್ ಆಗಿ ದುಡಿಯುತ್ತಿದ್ದರು. ಇವರಿಗೆ ಸ್ವಂತ ಮನೆ ಜಾಗವಿಲ್ಲ. ಇವರ ಜೊತೆ ಇವರ ವಯಸ್ಸಾದ ತಾಯಿ ಕೂಡ ವಾಸವಾಗಿದ್ದಾರೆ. ಪ್ರಸ್ತುತ ಇವರು ಡಯಾಬಿಟಿಸ್ ಹಾಗೂ ಬಿಪಿ ಸಮಸ್ಯೆಯಿಂದ ತೀವ್ರವಾಗಿ ಬಳಲುತ್ತಿದ್ದು ಇವರ ಕಾಲುಗಳು ದಪ್ಪ ಆಗಿವೆ. ಇವರು ಕಿಡ್ನಿ ಸಮಸ್ಯೆಯಿಂದಲೂ ಬಳಲುತ್ತಿದ್ದು ಕೆಲಸ ಮಾಡಲು ಇವರಿಗೆ ಅಸಾಧ್ಯವಾಗಿದೆ. ಇವರ ಮನವಿಗೆ ಸ್ಪಂದಿಸಿ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 25,000ವನ್ನು ಹಸ್ತಾಂತರಿಸಲಾಗಿದೆ. ಕಾರ್ಕಳ ಕಾಬೆಟ್ಟುವಿನ ಗೀತರವರ ಗಂಡ ಶ್ಯಾಮ ದೇವಾಡಿಗರವರು ಫಿಶಿಂಗ್ ಬೋಟಿನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ರಜಾ ದಿನದಂದು ಮನೆಯಲ್ಲಿ ಕಾಳು ಮೆಣಸು ಕೊಯ್ಯಲೆಂದು ಮರಕ್ಕೆ ಹತ್ತಿದ ಸಂದರ್ಭ ಮರದಿಂದ ಕೆಳಗೆ ಬಿದ್ದು 2 ಕೈಗಳ ಕೀಲು ಮುರಿದುಕೊಂಡಿದ್ದಾರೆ. 1 ವರ್ಷ ಇವರು ಕೆಲಸಕ್ಕೆ ಹೋಗುವ ಹಾಗಿಲ್ಲ. 5 ಸೆಂಟ್ಸ್ ಜಾಗದಲ್ಲಿ ಚಿಕ್ಕದೊಂದು ಮನೆಯಲ್ಲಿ ಇವರ ವಾಸ. ತನ್ನ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಶ್ಯಾಮ ದೇವಾಡಿಗರವರು ಪ್ರಸ್ತುತ ಅಸಹಾಯಕರಾಗಿದ್ದಾರೆ. ಇವರ ತಾಯಿ ಸುಶೀಲರವರಿಗೂ ವಯಸ್ಸಾಗಿದೆ. ಹೆಂಡತಿ ಗೀತರವರು ಕೂಡ ಥೈರಾಯ್ಡ್ ಹಾಗೂ ಗರ್ಭಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರ ಸಮಸ್ಯೆಗಳಿಗೆ ಸ್ಪಂದಿಸಿ ಹ್ಯುಮ್ಯಾನಿಟಿ ವತಿಯಿಂದ ರೂಪಾಯಿ 25,000ವನ್ನು ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.